ಇದೀಗ ಗದಗದಲ್ಲಿ ಬಿಪಿಎಲ್ ಪಡಿತರದಾರರಿಗೆ ಬಿಗ್ ಶಾಕ್ ಎದುರಾಗಿದೆ ನೋಡಿ. ಪಡಿತರ ಅಕ್ಕಿ ಪಡೆಯಲು ಫಲಾನುಭವಿಗಳ ಪರದಾಟ ಒಂದು ಕಡೆ, ಸರ್ವರ್ ಸಮಸ್ಯೆಯಿಂದ ಸಿಗದಂತ ಪಡಿತರ ಅಕ್ಕಿ. ಇದು ಪ್ರತಿ ಬಾರಿನೂ ಕೂಡ ಈ ಸರ್ವರ್ ಸಮಸ್ಯೆ ಅನ್ನೋದು ಈ ಸರ್ಕಾರದ ಒಂದು ರೀತಿಯಲ್ಲಿ ಕಟ್ಟಿಟ್ಟ ಬುತ್ತಿ ಸಮಸ್ಯೆ ಅಂತ ಹೇಳಬಹುದು. ಪಡಿತರ ಅಕ್ಕಿ ಪಡೆಯಲು ಫಲಾನುಭವಿಗಳ ಪರದಾಟ, ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳ್ತಾರೆ ಗಂಟೆಗಟ್ಟಲೆ, ಬಟ್ ಸರ್ವರ್ ಸಮಸ್ಯೆಯಿಂದ ಪಡಿತರ ಅಕ್ಕಿ ಸಿಗೋದಿಲ್ಲ. ಬೆಳಗ್ಗೆ 6 ಗಂಟೆಯಿಂದಲೇ ಕ್ಯೂನಲ್ಲಿ ನಿಲ್ಲುವಂತ ಕಷ್ಟ, ಅದರ ಜೊತೆಗೆ ಈ ಸರ್ವರ್ ಸಮಸ್ಯೆಯೊಂದು, ದಿನವಿಡೀ ಕಾದ್ರೂ ಕೂಡ ಅಕ್ಕಿ ಸಿಗ್ತಿಲ್ಲ ಜನಗಳಿಗೆ. ಗದಗದ ಎಪಿಎಂಸಿ ಯಾರ್ಡ್ನಲ್ಲಿ ಫಲಾನುಭವಿಗಳ ಕ್ಯೂ, ಪಡಿತರ ಸಿಗದೆ ವೃದ್ಧರು ಮಹಿಳೆಯರ ಗೋಳಾಟ. ಕೆಲಸಕ್ಕೂ ಕೂಡ ಹೋಗದೆ ಕ್ಯೂನಲ್ಲಿ ನಿಲ್ಲಬೇಕಾದಂತ ದುಸ್ಥಿತಿ ಎದುರಾಗಿದೆ. ಆಹಾರ ಅಧಿಕಾರಿಗಳ ವಿರುದ್ಧ ಪಡಿತರದಾರರು ಕೂಡ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಕೂಡಲೇ ಸರ್ವರ್ ಸಮಸ್ಯೆ ಬಗೆಹರಿಸುವಂತೆ ಪಟ್ಟನ್ನ ಹಿಡಿದಿದ್ದಾರೆ ಜನ. ಇದು ಬರೀ ಇಲ್ಲಿನ ಕಥೆಯಲ್ಲ, ಇಡೀ ಜಿಲ್ಲೆಯಲ್ಲಿ ಆಗುವಂತ ಸಮಸ್ಯೆಗಳು ಇದು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಸಮಸ್ಯೆ ಇದೆ. ಆಹಾರ ಮಂತ್ರಿ ರಿಜ್ವಾನ್ ಹರ್ಷದ್ ಅವರೇ, ಇಲ್ಲಿ ನೋಡಿ ಸ್ವಾಮಿ ಏನ್ ಆಗ್ತಾ ಇದೆ ಅಂತ, ಈ ಸರ್ವರ್ ಸಮಸ್ಯೆನಾದ್ರೂ ಬಗೆಹರಿಸಿಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಪಡಿತರ ಅಕ್ಕಿಗಾಗಿ ಗಂಟೆಗಟ್ಟಲೆ ಹೋಗಿ ನಿಂತ್ಕೊಳ್ಬೇಕು ನೋಡಿ. ಬೆಳಿಗ್ಗೆ 6 ಗಂಟೆಯಿಂದಾನೇ ನಿಂತ್ಕೊಂಡಿದಾರಂತೆ. ಸರ್ವರ್ ಸಿಗ್ತಾ ಇಲ್ಲ, ಸರ್ವರ್ ಅಲ್ಲಿ ಬರ್ತಾ ಇಲ್ಲ. ಸರ್ವರ್ ಬಂದಿಲ್ಲ ಅಂತ ಅಂದ್ರೆ ಈಗ ಅಲ್ಲಿ ಫಿಂಗರ್ ಪ್ರಿಂಟ್, ಅಲ್ಲಿ ಫಿಂಗರ್ ಕೂಡ ಕೊಡ್ಬೇಕಾಗುತ್ತೆ. 6 ಗಂಟೆಯಿಂದಾನೇ ನಿಂತಿದಾರಂತೆ. ಗದಗ್ನಲ್ಲಿ ಈ ಹಿಂದೆಯೂ ಕೂಡ ಅದೇ ರಕ್ತದಲ್ಲಿ ಪತ್ರ ಬರೆದು ಅಷ್ಟೆಲ್ಲ ಮನವಿ ಮಾಡಿಕೊಂಡ್ರು ಸಹಿತ ಇನ್ನು ಗದಗಲ್ಲಿ ಇನ್ನೂ ಅಲ್ಲಿ ಶಾಸಕರು ಎಚ್ಚೆತ್ಕೊಂಡಂತ ಕಾಣ್ತಾ ಇಲ್ಲ. ಬಟ್ ಇದು ಸರ್ವರ್ ಸಮಸ್ಯೆ ಈಗ ನಾಟ್ ಓನ್ಲಿ ಗದಗ ಅಂತ ನಾವು ಇಲ್ಲಿ ಪರಿಗಣಿಸುವಂಗಿಲ್ಲ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ವಿನಂತಿಗೊಳಿಸೋದು ಏನಪ್ಪಾ ಅಂದ್ರೆ, ಇಲ್ಲಿ ಎಷ್ಟೋ ಜನರು ವೃದ್ಧರದಾರ. ಇಲ್ಲಿ ಅವ್ರು ಬೆಳಿಗ್ಗೆ 6 ಗಂಟೆಲಿಂದ ತಂಡಿ ಒಳಗೆ ಬಂದು ಇಲ್ಲಿ ನಿಂತು ಪ್ರತಿಯೊಬ್ಬರಿಗೂ ಮನೇಲಿ ಅಷ್ಟು ಸಮಸ್ಯೆ ಅದಾವ. ಇಲ್ಲಿ ಬಂದಿರೋದು ನಾವು ಎದಕ್ಕೆ ಬಡವರದಂತ ಇಲ್ಲಿ ನಾವು BPL ಕಾರ್ಡ್ ಮಾಡಿಸಿರ್ತೀವಿ. ಇಲ್ಲಿ ಯಾರು ಒಬ್ರಿಗೂ ನಾ ಇಷ್ಟ ಹೇಳ್ತೀನಿ, ಎಷ್ಟೋ ಜನ ಬಂದು ವಾಪಸ್ ಹೋಗಿದ್ದಾರೆ ಅವ್ರವ್ರ ಕೆಲಸದ ನಿಮಿತ್ತ. ಎಷ್ಟೋ ಮಕ್ಕಳು ಮರಿ ಅದಾವು, ಅವ್ರಿಗೆ ಅಡಿಗೆ ಇಲ್ಲ. ಇನ್ನು 9ವರೆಗೆ ಶಾಲೆ ಕಳಿಸ್ಬೇಕು. ನಾವೆಲ್ಲ ದಿನಗೂಲಿಗೆ ಹೆಂಗೆ ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲಿ ಕೆಲಸನೂ ಅಲ್ಲಿ ಅವ್ರ ಜೋಡಿನೂ ಬೇಯಿಸ್ಕೋಬೇಕು ನಾವು. 9 ಗಂಟೆ ಅವ್ರು ಇನ್ನೂ ಕೆಲ್ಸಕ್ಕೆ ಬರತ್ತಿಲ್ಲಪ್ಪ, ನಿಮ್ಮ ರೇಷನ್ ತರಕ್ಕೆ ಹೋದ್ರೆ ನೀವು ಅಲ್ಲೇ ಇದ್ಬಿಡ್ರಿ, ನೀವು ಯಾಕೆ ಇಲ್ಲಿ ಕೆಲ್ಸಕ್ಕೆ ಬರ್ತೀರಿ ಅಂತೀರಿ. ನಾವು ದುಡಿಲಿಲ್ಲದ ಮಂಡಿ ಇಡಂಗಿಲ್ಲ. ರೇಷನ್ ತಗೊಳ್ಳಾರ್ದಾಗ ಮಕ್ಕಳಿಗೆ ಉಪವಾಸ ಇರ್ತಾವ ಅವು. ಇದನ್ನ ಕೊಟ್ಟಿರ್ದ BPL ಕಾರ್ಡ್ ಇದಕ್ಕಂತ ಬಡವ್ರು ಅಂತ ಕೊಟ್ರ, ಆ ಬಡವ್ರ ಬಗ್ಗೆ ನಿಮ್ಗೆ ಕರುಣೆನೇ ಇಲ್ಲ, ಅನುಕಂಪನ ಇಲ್ಲ ಅಂದ್ಮ್ಯಾಗ ಇದನ್ನ ಯಾಕೆ ನಡೆಸ್ಬೇಕು ನೀವು? ಯಾವ ಸರ್ಕಾರ ಬರೀ ಗ್ಯಾರಂಟಿ ಅಂತ ಸರ್ಕಾರ ಹೊಂಟೈತೆ ಹೊರತಾಗಿ ಆ ಗ್ಯಾರಂಟಿ ಕೊಟ್ಟ ಕಷ್ಟಗಳಿಗೆ ಜನರಿಗೆ ಎಷ್ಟು ಕಷ್ಟ ಆಗತೈತಿ, ಅವ್ರ ಸಮಸ್ಯೆಗಳೇನು ಅಂತ ಒಬ್ರು ಸ್ಪಂದನೆ ಮಾಡ್ತಾ ಇಲ್ಲ. ಮೇಡಮ್ ಅವ್ರ 6 ಗಂಟೆಲಿಂದ ಫೋನ್ ಮಾಡ್ತಾರೆ ಎಲ್ಲರಿಗೂ. ಅವ್ರು ಇಲ್ರಿ 6 ಗಂಟೆಲಿಂದ 10 ಗಂಟೆ ಒಳಗ ಕೊಡ್ರಿ ಅಂತ ಅಂತಾರ. ಅವ್ರು 10 ಗಂಟೆ ಮಟ್ಟ ನಮ್ಗೆ ಕಾಯಿಸ್ತಾರ, ಪಾಪ ಅವರು ಬಂದು ಕಾಯ್ತಾರೆ. ಸರ್ವರ್ ಸಮಸ್ಯೆ ನಿನ್ನೆ ನೈಟ್ ಇಂದಾನೆ ಶುರು ಆಗಿದೆ. ನಿನ್ನೆ ರಾತ್ರಿ 9:30ವರೆಗೂ 40 ನಿಮಿಷಕ್ಕೆ ಒಂದು ಕಾರ್ಡ್ ಹಾಕಿದೆ. ಸೊ 9:30 ಏನು UID ಏರರ್ ಅಂತ ತೋರಿಸ್ತಾ ಇತ್ತು. 10 ಗಂಟೆವರೆಗೂ ನೋಡಿದ್ವಿ, ಟ್ರೈ ಮಾಡಿದ್ವಿ, ಜನಗಳಿಗೆ ವಾಪಸ್ ಕಳಿಸಿದ್ದೆ. ಸೊ ಬೆಳಿಗ್ಗೆ ಬಂದು ನಾನು ಸಿಸ್ಟಮ್ ಓಪನ್ ಮಾಡಿದ್ರಿ ಅಂದ್ರೆ ಇದು ಎರರ್ ತೋರಿಸ್ತಾ ಇತ್ತು. ಈಗ ಐ ಥಿಂಕ್ 2 ತಾಸು ಆಯ್ತು ಜನಗಳು ನಿಂತು. ಒಂದು 6 ಗಂಟೆಯಿಂದ ಸರ್ವರ್ ಇರುತ್ತಾ ಅಂತ ಹೇಳಿದಾಗ ಜನಗಳು 6 ಗಂಟೆಗೆ ಬಂದಾರ, ನಾನು 6 ಗಂಟೆಗೆ ಬಂದೀನಿ. 6 ಗಂಟೆಯಿಂದ ಇದೇ ಪ್ರಾಬ್ಲಮ್ ಐತಿ. ಈ ತಿಂಗಳಂತೂ ಸರ್ವರ್ ಇಶ್ಯೂಸ್ ತುಂಬ ಇದೆ. ಸೊ 40 ನಿಮಿಷ, 15 ನಿಮಿಷ, 20 ನಿಮಿಷ, 7 ರಿಂದ 8 ಸ್ವಲ್ಪ ಚೌಕೆ ಇರುತ್ತೆ. 8 ಗಂಟೆ ಮೇಲೆ ಏನಿರುತ್ತೆ ಸರ್ವರ್ ತಿರ್ಕೊಂಡು ನಿಂತು ಬಿಡುತ್ತೆ. ಸೊ ಒಂದು ಕಾರ್ಡಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ 30-40 ನಿಮಿಷ ಹೋಗ್ತಾ ಇದೆ. ಜನಗಳು BPL ಕಾರ್ಡ್ ಅಂದ್ರೆ ಮೊದಲೇ ಬಡವರು, ಅವರು ದಿನಗೂಲಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಅಂತರ್ಗೂ ತೊಂದರೆ ಆಗ್ತಾ ಇದೆ. ಸೊ ಓದಿದ್ದೆಲ್ಲ ಬೆಳಗ್ಗೆಯಿಂದ ಬಂದು ಕಾಯುವಂತ ಪರಿಸ್ಥಿತಿ ಆಗೈತಲ್ರಿ. ನೀವು ಹೇಳಿದ್ರಿ ಹೈಯರ್ ಅಥಾರಿಟಿ ನಿಮ್ಮ ಹೇಳಿದೀನಿ, ಎಲ್ಲರಿಗೂ ಹೇಳಿದೀನಿ. ಅವ್ರು ಏನ್ ಹೇಳ್ತಾರೆ, ನಮ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೊಡ್ರಿ ಅಂತಾರೆ. ಕೊಡ್ತೀವಿ, ನಾವೇನ್ ಕೊಡಕ್ ಒಲ್ಲೆ ಅನ್ನಂಗೆ. ಬೆಳಿಗ್ಗೆಯಿಂದ 6ಕ್ಕೆ ಬಂದೇರಿ, ಸರ್ವರ್ ಇಲ್ರಿ. 8 ಗಂಟೆ ಆದ್ರೂ ಬರಾಕತ್ತೆ ಇರ್ಲಿ. 8 ಗಂಟೆಯಿಂದ 6 ಗಂಟೆಯಿಂದ ಕಾಯುತ್ತೀರಿ. 6 ಗಂಟೆಯಿಂದ ಬಂದೇರಿ. ಬಂದ್ರು ನಿನ್ನೆ ನೈಟು ಇಲ್ಲ, ಬೆಳಿಗ್ಗೆನೂ ಇಲ್ರಿ. ಸರ್ವರ್ ನಿನ್ನೆ ನೈಟೇ ಹೋಗಿಟ್ಟಾಗ್ರಿ. ಎಲ್ಲ ಕೆಲಸ ಬಿಟ್ಟು ಬಂದು ಮಕ್ಕಳು ಮರ ಇನ್ನ ಅಡಿಗೆ ಸಹಿತ ಏನ್ ಮಾಡಿಲ್ಲ, ಇಲ್ಲೇ ಬಂದು ಕುಂದಿರ್ಬೇಕಾಗಿತ್ರಿ ನಾವು. ಬಟ್ ಹೆಂಗಾರ ಮಾಡಿ ಗೌರ್ಮೆಂಟ್ ಇಂದ ಸರ್ವರ್ ಕೊಡಿಸ್ಬೇಕು. ಇದು ಬಡವರಿಗಾಗಿ ಸರ್ವರ ಇಲ್ರಿ. ಈಗ ಬರೋದ ಕಾಯದ ಹೋಗೋದು, ದಿನ ಬರೋದು ಹೋಗೋದಾಗೈತೆ ನೋಡ್ರಿ. ಈಗ ಕೆಲ್ಸಕ್ಕೆ ಹೋಗ್ರಿ, ಅದಕ್ಕೆ ಹೆಂಗ್ ಮಾಡ್ಬೇಕ್ರಿ? ಮತ್ತೆ ಹೆಂಗಾರ ಗೌರ್ಮೆಂಟ್ ಇಂದ ಈ ಹೊಟ್ಟೆಗೆ ಸರ್ವರ್ ನಿಮ್ಮ ಹೆಸರಮ್ಮ? ಬೆಳಿಗ್ಗೆಯಿಂದ 6ಕ್ಕೆ ಬಂದೇರಿ, ಸರ್ವರ್ ಇಲ್ರಿ. 8 ಗಂಟೆ ಆದ್ರೂ ಬರಾಕತ್ತೆ ಇರ್ಲಿ.
6 ಗಂಟೆಯಿಂದ ಕಾಯುತ್ತೀರಿ 6 ಗಂಟೆಯಿಂದ ನಾ ಬಂದೇರಿ ಬಂದ್ರು ನಿನ್ನೆ ನೈಟು ಇಲ್ಲ ಬೆಳಿಗ್ಗೆನೂ ಇಲ್ರಿ ಸರ್ವರ್ ನಿನ್ನೆ ನೈಟೇ ಹೋಗೈತೆ ಎಲ್ಲ ಕೆಲಸ ಬಿಟ್ಟು ಬಂದು ಮಕ್ಳು ಇನ್ನ ಅಡ್ಗೆ ಸಹಿತ ಏನ್ ಮಾಡಿಲ್ಲ ಇಲ್ಲೇ ಬಂದು ಕುಂದಿರ್ಬೇಕಾಗೈತ್ರಿ ನಾವು